ಸರ್ ನಮಸ್ಕಾರ. ಮತ್ತೊಮ್ಮೆ ಔಪಚಾರಿಕವಾಗಿ ಈ ಸಂವಾದಕ್ಕೆ ಸ್ವಾಗತಿಸ್ತಾ ಲೋಕಾಭಿರಾಮದ ಪ್ರಶ್ನೆಯೊಂದಿಗೆ ಸಂವಾದವನ್ನು ಶುರು ಮಾಡುವ. ಬರವಣಿಗೆಯನ್ನು ಆರಂಭಿಸಬೇಕು ಅಥವಾ ಬರಹವನ್ನು ಬರಿಬೇಕು ಅನ್ನುವ ಒಳ ಒತ್ತಡ ಯಾವ ವಯೋಮಾನದಲ್ಲಿ ಶುರುವಾಯಿತು ಮತ್ತು ನಿಮ್ಮ ಅನುಭವಗಳನ್ನು ಬರಹದಲ್ಲಿ ದಾಖಲಿಸಬಹುದು ಅಂತ ಅನ್ನಿಸಿದ ಹೊತ್ತು ಸಮಯ ಆ ಬಗೆಗೆ ಹೇಳ್ಬೋದಾ? ನಾನು ಬರಹಗಾರ ಆಗಬೇಕು ಅಂತಲೇ ಹುಟ್ಟಿದವನು. ಹೈಸ್ಕೂಲ್ ದಿನಗಳಿಂದಲೇ ನನಗೆ ಸಾಹಿತ್ಯದ ಹುಚ್ಚು ಭಾಳ ಇತ್ತು. ಅದಕ್ಕೆ ಕಾರಣ ಏನಂದರೆ ನನ್ನ ಭಾಳ ಸಂಕೋಚದ ಸ್ವಭಾವ ನಂದು ಮತ್ತು ಮನೆಯಲ್ಲಿನ ಮಡಿವಂತಿಕೆಯಿಂದಾಗಿ ನಾನು 6-7ನೇ ಕ್ಲಾಸ್ ಇದ್ದಾಗಿಂದ ಲೈಬ್ರರಿಗೆ ಹೋಗುವ ಅಭ್ಯಾಸ ಇತ್ತು ನನಗೆ. ಜೊತೆಗೆ ನನ್ನ ಸ್ನೇಹಿತ ಒಬ್ಬನಿದ್ದ, ಸತೀಶ್ ಬುರುಡೆ ಅಂತ, ಉತ್ತರ ಕನ್ನಡದವನು. ಅವನು ನಾನು ಕಾಂಪಿಟೇಷನ್ ಮೇಲೆ ಪತ್ತೇದಾರಿ ಕಾದಂಬರಿಗಳನ್ನು ಓದ್ತಾ ಇದ್ವಿ ಲೈಬ್ರರಿಯಿಂದ ತೊಗೊಂಡು ಬಂದು. ಸೊ ಬಹುಶಃ 7ನೇ ಕ್ಲಾಸ್ ಅಂತ ಅನಿಸುತ್ತೆ. ಆದರೆ ನಾನು ಆಗಲೇ ನಾನು ಲೇಖಕನೇ ಆಗಬೇಕು ಅಂತ ಅನ್ನುವ ಕನಸನ್ನು ಇಟ್ಕೊಂಡಿದ್ದೆ. ಅದಕ್ಕೆ ನನ್ನ ಹಿಂಜರಿಕೆ ಸ್ವಭಾವ, ಸಂಕೋಚ ಸ್ವಭಾವ ಕೂಡ ಕಾರಣ. ಅದರಿಂದಾಗಿ ನನಗೆ ಪುಸ್ತಕಗಳ ಕಡೆಗೆ ಹೋದಾಗ ಒಂದು ವಿಚಿತ್ರವಾದ ಮಾನಸಿಕ ನೆಮ್ಮದಿ ಸಿಗ್ತಾ ಇತ್ತು ಮತ್ತು ಹೊರಲೋಕದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಭಾಳ ಒಳ್ಳೆಯ ಕಾರಣ ಸಿಗ್ತಾ ಇತ್ತು. ಅದು ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ನೀವು ಕಥೆಯನ್ನು ಬರೀಲಿಕ್ಕೆ ಆರಂಭಿಸಿದ ಹೊತ್ತು 80ರ ದಶಕ. ಅಷ್ಟೊತ್ತಿಗಾಗಲೇ ನವ್ಯದ ಪ್ರಭಾವ ಮಸುಕಾಗಿ ದಲಿತ ಬಂಡಾಯ ಪ್ರವರ್ಧಮಾನಕ್ಕೆ ಬಂದ ಸಮಯ. ಅಂಥ ಹೊತ್ತಿನಲ್ಲಿ ಕಥೆಗಳನ್ನು ಬರೆಯುವಾಗ ನಿಮ್ಮ ಎದುರಿದ್ದ ಸವಾಲುಗಳು ಯಾವುದು ಮತ್ತು ಅದನ್ನು ನೀವೇಗೆ ಬಿಡಿಸ್ಕೊಂಡ್ರಿ? ಅಂದರೆ ನಾನು ಆ್ಯಕ್ಚುಲಿ ಕಥೆಗಳನ್ನು ಬರೀತಾ ನನ್ನ ಸಾಹಿತ್ಯವನ್ನು ಆರಂಭಿಸಿಲ್ಲ. ಆವಾಗ ಭಾಳ ಬಾಲಿಶವಾದ ಕವಿತೆಗಳನ್ನು ಬರಿತಾ ಇದ್ದೆ ನಾನು. PUC ಫಸ್ಟ್ ಇಯರು, ಸೆಕೆಂಡ್ ಇಯರು ಈ ಥರ ಇರಬೇಕಾದಾಗ. ಮತ್ತು ಕಾವ್ಯ ಎಲ್ಲ ಕಾಲದಲ್ಲೂ ಭಾಳ ಅದು ಓದುಗರಿಗೆ ಮತ್ತು ಬರೆಯೋರಿಗೆ ಭಾಳ ಪ್ರಿಯವಾದ ಒಂದು ಮಾಧ್ಯಮ ಅದು. ಆಗ ಬಂಡಾಯ ಸ್ವಲ್ಪ ಶುರುವಾಗಿತ್ತು ಮತ್ತು ಉಚ್ಚರಾಯ ಸ್ಥಿತಿಯಲ್ಲಿತ್ತು. 81, 82 ಈ ಕಾಲಘಟ್ಟದಲ್ಲಿ. ಸೊ ಸಹಜವಾಗಿ ಕಾವ್ಯ ನನ್ನನ್ನು ತುಂಬ ಆಕರ್ಷಿಸಿತ್ತು. ಆದರೆ ಬಂಡಾಯ ಮತ್ತು ದಲಿತದ ಸಾಹಿತ್ಯದ ಸ್ಟೀರಿಯೋಟೈಪ್ ಕಾವ್ಯ ಇದೆಯಲ್ಲ, ಅದು ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ನನಗೆ. ಮತ್ತು ಅವರ ಕಥೆಗಳು ಕೂಡ ಅಷ್ಟೇ. ಎಲ್ಲ 2-3 ಜನ ಲೇಖಕರನ್ನು ಬಿಟ್ಟರೆ ಬಹುಪಾಲು ಅವರ ನಕಲ ಕಥೆಗಳು ಅಥವಾ ನಕಲು ಕವಿತೆಗಳ ಥರ ಇರ್ತಾಯಿದ್ವು. ಸೊ ಹೀಗಾಗಿ ಆರಂಭದಲ್ಲಿ ನನಗೆ ಒಂದು ಮಾಧ್ಯಮವಾಗಿ ಕಥೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಪರಿಶ್ರಮದಾಯಕವಾಗಿತ್ತು, ಸುಲಭ ಇರಲಿಲ್ಲ. ಯಾಕಂದರೆ ಅವ್ರ ಥರ ಬರೀಬಾರ್ದು ಅಂತ ನನಗೆ ಗೊತ್ತಿತ್ತು. ಆದರೆ ಭಾಳ ಪ್ರಚಲಿತ ಮಾದರಿಗಳಾಗಿದ್ವು ಅವು. ಮತ್ತು ಹಾಗೆ ಬರೆದ್ರೆ ನೀವು ಜನಪ್ರಿಯರಾಗ್ಬೋದಾಗಿತ್ತು, ಪ್ರಕಟಣೆ ಸುಲಭ ಇರ್ತಾಯಿತ್ತು. ಹಾಗಾಗಿ ಒಂದು 4-5 ವರ್ಷ 87ರವರೆಗೂ ನಾನು ಭಾಳ ಸಂಕಟವನ್ನು ಅನುಭವಿಸಿದ್ದೀನಿ ಅಂತಲೇ ಹೇಳಬಹುದು. ಆದಾಗ್ಯೂ ದಲಿತ ಬಂಡಾಯದ ಸ್ಟೀರಿಯೋಟೈಪ್ ಥರ ಕಥೆಗಳನ್ನು ಬರೀಬಾರ್ದಂತ ಭಾಳ ಸ್ಪಷ್ಟ ಇತ್ತು ನನಗೆ. ಆದರೆ ನವ್ಯದಿಂದ ತುಂಬ ಪ್ರಭಾವಿತನಾಗಿದ್ದೆ ನಾನು. ಬಂಡಾಯದಿಂದ ಪ್ರಭಾವಿತ ಆಗಿದ್ದೆ ಅನ್ನೋದಕ್ಕಿಂತ ಬಂಡಾಯ ಸಾಹಿತ್ಯದ ಆಶೋತ್ತರ, ಧ್ಯೇಯ ಇವೆಲ್ಲ ನನಗೆ ತುಂಬ ಪ್ರಿಯ ಆಗಿದ್ದರೂ ಕೂಡ ಅವರ ಅಭಿವ್ಯಕ್ತಿ ವಿಧಾನ ಮತ್ತು ಅದರಲ್ಲಿನ ಏಕತಾನತೆ, ಅದರಿಂದ ಹೊರಗೆ ಬರಬೇಕು ಅಂತ ಅನ್ನುವ ತುಡಿತ ಇತ್ತು. ಆ ಥರ ನಾನು ಬರೀದೇ ಇದ್ದರೂ ಕೂಡ. ಆದರೆ ನವ್ಯರ ವಸ್ತುವಿನ ಆಯ್ಕೆ ಇರ್ಬೋದು, ವಿನ್ಯಾಸ ಇರ್ಬೋದು, ಶೈಲಿ ಇರ್ಬೋದು, ಅದರಿಂದ ತುಂಬ ಪ್ರಭಾವಿತನಾಗಿದ್ದೆ. ಸೊ ಆರಂಭಿಕವಾಗಿ ಒಂದು 3-4 ಕಥೆಗಳಲ್ಲಿ ಆ ಥರದ ಪ್ರಭಾವ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕಡಲತೆರೆಗೆ ದಂಡೆಯ ಕಡಲತೆರೆ ದಂಡೆ ಕಥಾ ಸಂಕಲನದಲ್ಲಿ ಅದು ಈಗ ಆ ಸಂಕಲನ ಮುಟ್ಟಕ್ಕೆ ಕೂಡ ಭಯ ಆಗುತ್ತೆ ನನಗೆ, ಅಷ್ಟು ರಾ ಇದೆ ಅದು. ಅದರಲ್ಲಿ ನಿಮಗೆ ನವ್ಯದ ಪ್ರಭಾವ ತುಂಬ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕಥನದ ಕುರಿತು ಮಾತಾಡ್ತಿರೋದ್ರಿಂದ ನೀವು ಬರಿತಾ ಇದ್ದ ಕಾಲದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು
ಆಧಾರವಾಗಿಟ್ಟುಕೊಂಡು ಕತೆಯನ್ನು ಬರೆಯೋದು ತುಂಬ ದಟ್ಟವಾಗಿ ಕಾಣಿಸ್ಕೊಳ್ತಾ ಇದ್ದಂಥ ಹಂತ. ಅಂಥ ಸಮಯದಲ್ಲಿ ನೀವು ಆ ದಾರಿಯನ್ನು ಆಯ್ದುಕೊಳ್ಳದೆ ವ್ಯಕ್ತಿಯ ಬದುಕಿನ ಮೂಲಕ ಸಮಾಜವನ್ನು ನೋಡುವ ಮತ್ತು ಆ ಮೂಲಕ ಸಮಾಜವನ್ನು ಕಟ್ಟುವ ಒಂದು ವಿಭಿನ್ನ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರಿ. ಈಗಾಗಲೇ ನಿಮ್ಮ ಮಾತಲ್ಲಿ ಅದನ್ನು ಪ್ರಸ್ತಾಪಿಸಿದ್ರಿ. ಅದೊಂದು ಪ್ರಜ್ಞಾಪೂರ್ವಕ ಆಯ್ಕೆ ಆಗಿತ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಈ ಆಯ್ಕೆ ಮಾಡಿಕೊಳ್ಳೋದಕ್ಕೆ ದಲಿತ ಬಂಡಾಯದ ಬಗೆಗೆ ನಿಮಗಿದ್ದ ಸ್ಟೀರಿಯೋಟೈಪ್ ಕಲ್ಪನೆಗಳು ಕೂಡ ಅದರ ಹಿಂದೆ ಪ್ರಭಾವ ಇದ್ದಿರ್ಬೋದು. ಇದು ನಿಮಗೆ ಬಹುಶಃ ಆ ಕಾಲದಲ್ಲಿ ತೊಡಕು ಏನಾದರೂ ಉಂಟು ಮಾಡ್ತಾ ಈ ದಾರಿ ಹಿಡಿದ್ರಿಂದ? ಅಂದರೆ ವೈಯಕ್ತಿಕ ನೆಲೆಯಲ್ಲಿ ನನಗೇನು ಅದರಿಂದ ನಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿಲ್ಲ. ಮತ್ತು ಈ ಒಬ್ಬ ಲೇಖಕ ಆದವನು ಸೈದ್ಧಾಂತಿಕ ಒಲವು ಇರೋದು ಬೇರೆ. ನಾನು ದಲಿತ ಬಂಡಾಯ ಸಾಹಿತ್ಯದ ಸ್ಟೀರಿಯೋಟೈಪ್ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಆ ಕಾಲಘಟ್ಟದಲ್ಲಿ ನನಗೆ ವಿದ್ಯಾರ್ಥಿ ದೆಸೆಯಲ್ಲಿ ಮಾರ್ಕ್ಸ್ವಾದ ಆವಾಗ ಭಾಳ ಪ್ರಚಲಿತವಾದ ಒಂದು ಸಾಮಾಜಿಕ ಸಿದ್ಧಾಂತ ಆಗಿತ್ತು. ಲೋಹ್ಯ ಅಷ್ಟೊಂದಿರಲಿಲ್ಲ. ಆದರೆ ಮಾರ್ಕ್ಸ್ ಮತ್ತು ದಲಿತ ಚಳುವಳಿ, ಅಂಬೇಡ್ಕರ್ ಅಂತ ಕೂಡ ನಾನು ಹೇಳಲಾರೆ. 80ರ ದಶಕದಲ್ಲಿ ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ಏನು ಒಂದು ಮುಖ್ಯ ನೆಲೆಯಾಗಿ ಚರ್ಚೆ ಮಾಡ್ತೀವೋ ಹಾಗೆ ಆ ಥರ ಚರ್ಚೆ ಮಾಡ್ತಾ ಇರಲಿಲ್ಲ ಅಂಬೇಡ್ಕರ್ ಅವ್ರನ್ನ. ಆದ್ರೂ ದಲಿತ ಚಳುವಳಿ ಭಾಳ ಪ್ರಬಲವಾಗಿತ್ತು. ಅದರಲ್ಲಿ ಒಂದು ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಆಗಿತ್ತು ಅದು. ಅಂದರೆ ದಲಿತ ಚಳುವಳಿಯಲ್ಲಿ ಕೂಡ ಬೇರೆ ಬೇರೆ ಜಾತಿಗಳ ಮತ್ತು ಬೇರೆ ಬೇರೆ ಆಶಯಗಳನ್ನು ಇರುವಂತಹ ವ್ಯಕ್ತಿಗಳನ್ನು ನೀವು ಕಾಣ್ಬೋದಾಗಿತ್ತು. ಹಾಗಾಗಿ ಸೈದ್ಧಾಂತಿಕವಾಗಿ ನಾನು ಬಂಡಾಯ ಮತ್ತು ದಲಿತ ಸಾಹಿತ್ಯಕ್ಕೆ ತುಂಬ ಹತ್ತಿರವಾಗಿದ್ದೆ. ಯಾಕಂದರೆ ರೈತ ಚಳುವಳಿ, ದಲಿತ ಚಳುವಳಿ ಮತ್ತು ಕಮ್ಯುನಿಸ್ಟ್ ಚಳುವಳಿ ನಾನು ಬದುಕಿದ್ದ ಭೂಭಾಗದಲ್ಲಿ ಭಾಳ ಪ್ರಬಲವಾಗಿತ್ತದೆ ಮತ್ತು ಆ ಚಳುವಳಿಯಲ್ಲಿ ಇದ್ದೆ ನಾನು. ಆದರೆ ವೈಯಕ್ತಿಕ ನೆಲೆಯ ಅಭಿವ್ಯಕ್ತಿಯ ಪ್ರಶ್ನೆ ಬಂದಾಗ ಆ ಕಾಲಘಟ್ಟದಲ್ಲಿ ನನಗೆ ಲಭ್ಯವಿದ್ದ ತೆಲುಗು ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ, ಕನ್ನಡಕ್ಕೆ ಬಂದ ಅನುವಾದಿತ ಸಾಹಿತ್ಯ ಅವು ಯಾವುವು ಆ ಥರ ಇರ್ತಾ ಇರಲಿಲ್ಲ. ಈಗ ಉದಾಹರಣೆಗಳಾದರೆ ಆ ಕಾಲಘಟ್ಟದಲ್ಲಿ ಪ್ರೇಮ್ಚಂದ್ ಕಥೆಗಳು ಮತ್ತು ಶರಶ್ಚಂದ್ರ ಅವರ ಕಥೆಗಳು, ಮಹಾಶ್ವೇತಾದೇವಿಯವರ ಕಥೆಗಳು ತೆಲುಗಿನಲ್ಲಿ ಆಗಲೇ ಲಭ್ಯ ಇದ್ದವು. ಕನ್ನಡಕ್ಕೆ ತುಂಬ ಲೇಟಾಗಿ ಬಂದಿದ್ದಾರೆ ಅವರು. ಅವು ಭಾಳ ಪ್ರಭಾವ ಬೀರ್ತಾ ಇದ್ದವು. ಅವು ಸಾಮಾಜಿಕ ವಿಷಯ ಹೇಳ್ತಾ ಇದ್ದರೂ ಕೂಡ ಏಕತಾನತೆಯಿಂದ ದೂರವಾಗಿತ್ತು. ಬಹುತ್ವವನ್ನು ಹೇಳ್ತಾ ಇದ್ದರೂ ಕೂಡ ಸ್ಟೀರಿಯೋಟೈಪ್ ಬಹುತ್ವ ಆಗಿರಲಿಲ್ಲ ಅದು. ಸೊ ಹಾಗಾಗಿ ಒಳಗಡೆಗೆ ನನ್ನ ತುಡಿತ ಮತ್ತು ಹೋರಾಟ ಇತ್ತಲ್ಲ, ಈ ಏಕತಾನತೆಯ ವಿರುದ್ಧ ಇತ್ತೇ ಹೊರತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಬಗ್ಗೆ ಅಲ್ಲ. ನಿಮ್ಮ ಕತೆಗಳ ಕುರಿತು ಮಾತಾಡ್ತಿರೋದ್ರಿಂದ ಮಹಾಶ್ವೇತಾ ದೇವಿಯವರ ಹೆಸರನ್ನು ಪ್ರಸ್ತಾಪಿಸಿದ್ರಿ ಸರ್. ನಾನು ಗಮನಿಸಿದಾಗೆ ನಿಮ್ಮ ಕತೆಗಳಲ್ಲಿ ಬಹುತೇಕ ಸ್ತ್ರೀ ಪಾತ್ರಗಳು ಬದುಕನ್ನು ಕಟ್ಟುವ ಮತ್ತು ಬದುಕನ್ನು ಜೋಡಿಸುವ ಹಲವು ದುರಂತಗಳು ಎದುರಾದಾಗಲೂ ಅದಕ್ಕೆ ಬೆನ್ನು ಹಾಕದೆ ದಿಟ್ಟವಾಗಿ ಎದುರು ನಿಂತು ಬದುಕನ್ನು ಕಟ್ಟುವ ಒಂದು ಗುಣವನ್ನು ಕಾಣುತ್ತೀವಿ. ಅದು ವೆನ್ನೆಲ ದೊರಸಾನಿಯ ಜಾಲಿ ಬೆಂಚಿ ಇರಲಿ, ಕೆಂಪು ಮಣ್ಣಿನ ಒಕ್ಕಲು ಕಥೆಯ ಅಶಂಬಿ ಇರಲಿ, ಹೊಳೆ ಬದಿಯ ಬೆಳಗಿನ ರುಕ್ಮವ್ವ ಚಂದ್ರವ್ವ ಇರಲಿ, ಈ ಥರದ ಪಾತ್ರಗಳನ್ನು ತುಂಬ ಅಪೂರ್ವವಾದಂಥ ಪಾತ್ರಗಳು. ಮತ್ತು ಅಲ್ಲಿ ಪುರುಷ ಪ್ರಧಾನವಾದ ವ್ಯವಸ್ಥೆ ಈ ಥರದ ಹೆಣ್ಣಿನ ಶ್ರಮವನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿರಲಿಲ್ಲ. ನೀವು ನಿಮ್ಮ ಕಥೆಗಳ ಮೂಲಕ ಆ ಹೆಣ್ಣಿನ ಶ್ರಮ ಮತ್ತು ಅವಳ ಬದುಕನ್ನು ಕಟ್ಟುವ ಛಲ ಏನಿದೆಯೋ ಅದನ್ನು ತುಂಬ ಸೊಗಸಾಗಿ ಕಥನದಲ್ಲಿ ಹಿಡಿದಿಟ್ಟಿದ್ದೀರಿ. ಅದರ ಕುರಿತು ಹೇಳ್ಬೋದಾ? ಅಂದರೆ ಇದನ್ನು ನನ್ನ ಕಥೆಗಳ ಪಾತ್ರಗಳು ನೋಡಿದರೆ ನೀವು ಸಾಮಾಜಿಕ ನ್ಯಾಯದ ಬಗ್ಗೆನೇ ಮಾತಾಡ್ತಾ ಇವೆ ಅವು. ಆದ್ರೂ ಆ ಕಾಲಘಟ್ಟದಲ್ಲಿ ಬಂದ ಕಥೆಗಳ ಏಕತಾನತೆಯಿಂದ ಹೊರಗಿವೆ ಮತ್ತು ಅವು ಕಾಲ್ಪನಿಕ ಪಾತ್ರಗಳಲ್ಲ. ನನ್ನ ಕಥೆಗಳಲ್ಲಿ ಬರುವ ಯಾವುದೇ ಮಹಿಳಾ ಪಾತ್ರಗಳು ಅವು ನಾನು ನೋಡಿರೋ ಅಂಥದ್ದು, ಒಡನಾಡಿರೋ ಅಂಥದ್ದು ಮತ್ತು ಅವರ ಜೊತೆಗೆ ಆ ಥರದ ಅನುಭವವನ್ನು ನಾನು ಕಳೆದಿದ್ದೀನಿ. ಅದರ ಬಂಡಾಯ ಮತ್ತು ದಲಿತ ಸಾಹಿತ್ಯದಲ್ಲಿ ಇದ್ದ ಗ್ಯಾಪ್ ಅಂತ ಹೇಳ್ಬೋದಾದರೆ ಅದನ್ನು
ಅವರು ಮನುಷ್ಯರ ಒಳಹೊಕ್ಕು, ಮನುಷ್ಯನ ಸಂಕಟ ಇರ್ಬೋದು, ಸುಖ ಇರ್ಬೋದು, ದುಃಖ ಇರ್ಬೋದು, ಅಥವಾ ಏಕಾಂಗಿತನ ಇರ್ಬೋದು, ಅಸಹಾಯಕತೆ ಇರ್ಬೋದು, ಇದಕ್ಕಿಂತನೂ ಅವರು ಒಂದು ಸಿದ್ಧ ಮಾದರಿಯ ಫ್ರೇಮ್ವರ್ಕ್ನಲ್ಲಿ, ಆ ಚೌಕಟ್ಟಿನಲ್ಲಿ ನೀವು ಒಂದು ವಸ್ತುವನ್ನು ಇಟ್ಬಿಟ್ರೆ ನಾನು ಸಕ್ಸಸ್ಫುಲ್ ರೈಟರ್ ಅನ್ನೋ ಥರ ಇದ್ದರು. ಆದರೆ ಹಾಗಿರಲ್ಲ ಬದುಕು ಯಾವಾಗಲೂ. ಅದರಿಂದಾಗಿ ಅವು ಬಹಳ ಸಹಜವಾಗಿವೆ. ಮತ್ತು ಬಹುತೇಕ ಪಾತ್ರಗಳು, ನಾನು ನೋಡಿರುವಂತಹ ಪಾತ್ರಗಳು, ಹೆಸರು ಬದಲಾಗಿರುತ್ತೆ, ಸನ್ನಿವೇಶ ಬದಲಾಗಿರುತ್ತೆ, ಅದೇನೇ ಇದ್ದರೂ ಕೂಡ ಅಂಥ ಬದುಕನ್ನು ಕಟ್ಕೊಂಡಿರೋದು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಮತ್ತು ವಿದ್ಯಾರ್ಥಿ ಚಳುವಳಿಯಲ್ಲಿ, ಕಮ್ಯುನಿಸ್ಟ್ ಚಳುವಳಿಯಲ್ಲಿದ್ದಾಗ ಬಳ್ಳಾರಿಯ ನೂರಾರು ಹಳ್ಳಿಗಳನ್ನು ಓಡಾಡಬೇಕಾದಾಗ ಎಲ್ಲ ಸಮುದಾಯಗಳ, ಅದರಲ್ಲೂ ಯಾರಿಗೆ ದಿಕ್ಕು ಮತ್ತು ದೆಸೆನೇ ಇಲ್ಲದೆ ಇದ್ದಾರೆ ಇವರು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಅವರಿಗೆ ಒಂದು ಭಾಳ ದೊಡ್ಡ ಧಾರಣಾ ಶಕ್ತಿ ಇರುತ್ತೆ. ಬದುಕಿನ ಅತ್ಯಂತ ಸಂದಿಗ್ಧ ಸನ್ನಿವೇಶದಲ್ಲಿ ಯಾರೂ ಊಹೆ ಮಾಡದೇ ಇರುವ ಥರದ ನಿಲುವುಗಳನ್ನು ತಗೊಂಡು ಅದರಿಂದ ಗೆದ್ದು ಬರ್ತಾರೆ ಅವರು. ಅದು ಹೊರಲೋಕಕ್ಕೆ ಭಾಳ ಕ್ಷುಲ್ಲಕ ಇರುತ್ತೆ. ಈಗ ನೀವು ಚಂದ್ರವನ್ ಪಾತ್ರದ ಬಗ್ಗೆ ಹೇಳಿರೋದ್ರಿಂದ ಅಲ್ಲಿ ಅವರು ಚಹಾ ಹಂಚ್ಕೊಳ್ಳೋದಾಗಲಿ, ಮಾತಾಡೋದಾಗಲಿ, ಅಥವಾ ರಥೋತ್ಸವಕ್ಕೆ ತೆಂಗಿನಕಾಯಿನೋ ಹೂವಿನ ಹಣ್ಣು, ಬಾಳೆಹಣ್ಣನ್ನು ಎಸೆಯೋದಾಗಲಿ, ಅವು ಭಾಳ ಸಹಜ ಕ್ರಿಯೆಗಳು. ಆದರೆ ಅವು ದೈವಿಕ ಮಟ್ಟಕ್ಕೆ, ಎತ್ತರಕ್ಕೆ ಏರಿಸುವಂತಹ ಗುಣವನ್ನು ಆ ಕ್ಷಣಕ್ಕೆ ಕಲ್ಪಿಸಿರ್ತವೆ. ಯಾಕಂದರೆ ನಾವು ಎಲ್ಲರೂ ಒಟ್ಟಿಗಿದ್ದರೆ ನಾವು ಏನೋ ಒಂದು ಪಾರಾಗ್ಬೋದು ಅಂತ ಅವರ ಆಶಯ ಇರುತ್ತೆ. ಬಹುಶಃ ಈ ಸಾಮುದಾಯಿಕ ಕಾಣಿಕೆ ಅಂತ ಹೇಳ್ತೀವಲ್ಲ, ಕಮ್ಯುನಿಟಿ ವಿಷನ್, ಅದನ್ನು ನಂಬಿರೋ ಲೇಖಕ ಹಾಗೆ ಬರೆಯೋಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಒಂದು ಅಪೂರ್ವ ಪಾತ್ರ ಅಂತ ಅನ್ನಿಸೋದು ಜಾಲಿ ಬೆಂಚಿ. ಒಂದು ಸಾಮಾನ್ಯ ಹಳ್ಳಿಯಿಂದ ಅಂತರ್ಜಾತಿ ವಿವಾಹವನ್ನು ಆಗಿ ಆ ಹಳ್ಳಿಯ ಕ್ರೌರ್ಯವನ್ನು ಎದುರಿಸಲಿಕ್ಕಾಗದೆ ನಗರಕ್ಕೆ ಬಂದು ಆ ನಗರದಲ್ಲಿ ಒಂಟಿಯಾಗಿ ಅನಾಥವಾಗಿ ಇದ್ದಂಥ ಅವಳು ಬೇಜವಾಬ್ದಾರಿಯ ತನ್ನ ಪತಿ ಗಿಚ್ಚಲಿ, ಬಹುಶಃ ಅವನ ಹೆಸರು, ಅವನನ್ನು ಸಾಕ್ತಾನೆ ವೆನ್ನೆಲ್ಲ ದೊರೆಸಾನಿಯಾಗಿ ಬೆಳೆಯುವ ಕ್ರಿಯೆ ಕಥನದಲ್ಲಿ ನೋಡ್ತೀವಿ. ಅದೊಂದು ಅಪೂರ್ವವಾದ ಪಾತ್ರವಾಗಿ ಕಥೆಯನ್ನು ಓದಿದ ಯಾರ ಮನಸ್ಸಲ್ಲಾದರೂ ಉಳೀತದೆ. ಇಂಥ ಪಾತ್ರವನ್ನು ನೀವು ಕಣ್ಣಾರೆ ಕಂಡು ಸೃಷ್ಟಿಸಿದ್ದ? ಹೌದು. ಈ ವೆನ್ನೆಲ ದೊರೆಸಾನಿ ಅನ್ನುವ ಹೆಂಗಸು ಬದುಕಿರುವ ಪಾತ್ರ ಅದು. ಈ ಬಳ್ಳಾರಿ ನಿಮಗೆ ಪರಿಚಯ ಇದ್ದರೆ ರಾಯಲ್ ಬಸ್ ಸ್ಟ್ಯಾಂಡ್ ಅಂತ ಇತ್ತು, ಈಗಿಲ್ಲ. ಅದು ಪೂರ್ತಿ ಅದು ಬೇರೆಯೇ ಆಗಿದೆ. ಇಡೀ ಜಿಯೋ ಲೊಕೇಶನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಒಂದು ಭಾಳ ದೊಡ್ಡ ಟೀ ಅಂಗಡಿಯನ್ನು ನಡೆಸ್ತಾಯಿದ್ರು. ಸೊ ಆಕೆ ಗಂಡನ ಎರಡೂ ಕೈ ಇರಲಿಲ್ಲ, ಕಟ್ಟಾಕಿತ್ತು. ಮತ್ತು ಒಂದು ಕಥೆಯಲ್ಲಿ ಅವಳೇ ಇದೆ ಅದು. ಅಂದರೆ ಅದು ನನ್ನ ಇಮ್ಯಾಜಿನೇಷನ್ ಇರ್ಬೋದು. ಅವನಿಗೆ ಎರಡೂ ಕೈ ಇರಲಿಲ್ಲ. ಅವನು ಭಾಳ ದೊಡ್ಡ ಆಳವನು, 6.5 ಫೂಟ್ಗಿಂತಲೂ ಹೆಚ್ಚಿಗೆ ಇರೋವಂಥ ಆಳವನು. ಅವಳು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗ್ತಾ ಇತ್ತದ, ರಾತ್ರಿ 12-1 ಗಂಟೆ ಆದ್ರೂ ಇರ್ತಾಯಿದ್ಲು ಅವಳು ಟೀ ಮಾಡೋದು. ಮತ್ತು ಈ ಥರದ್ದು ಬೇರೆ ಬೇರೆ ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಅವ್ರ ಫಸ್ಟ್ ಹೋಟ್ಲ್ ಅದು. ಸೊ ಅದು ನೋಡಿರುವ ಪಾತ್ರ ಮತ್ತು ನನ್ನ ಕಲ್ಪನೆ ಸೇರಿ ಒಂದು ಪಾತ್ರ ಆಗಿದೆ. ಮತ್ತು ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಮನೆ ಹಿಂದೆ ಒಂದು ಭಾಳ ದೊಡ್ಡ ಸ್ಲಮ್ ಇತ್ತು. ಸುಮಾರು 1,000 ಗುಡಿಸಲುಗಳು ಇರೋವಂತಹ ಪ್ರದೇಶ ಅದು. ನಮ್ಮ ಮನೆ ಹಿಂದೆನೇ ಅಲ್ಲಿ ಒಳಗಡೆ ಹೋದ್ರೆ ನಮ್ಮನ್ನು ಅವರು ಬೈದು ಕಳಿಸ್ತಾಯಿದ್ರು, ಎಂದಕ್ಕೆ ಸ್ವಾಮಿ ಈ ಕಡೆ ಹೊಸ್ತಾವ್ರು ಆವತ್ತು ನೀವು ಇಂಟಿಗೆ ಅಂತ. ಅಷ್ಟು ಭಯಾನಕವಾದ ಜಾಗ ಅದು. ದಿನ ಅಟ್ಲೀಸ್ಟ್ ವಾರಕ್ಕೆ 1 ಕೊಲೆ ನಡೀತಾ ಇತ್ತಲ್ಲಿ. ಆಮೇಲೆ ಈ ಥರ ಬೆರಳುಗಳ ಕತ್ತರಿಸಿ ಬಿಸಾಕಿರೋದು ಅವೆಲ್ಲ ನಾನು ನೋಡಿದ್ದೀನಿ. ಸೊ ಆ ಕಥೆಯಲ್ಲಿ ಬರುವ ವಿವರಗಳಿದೆಯಲ್ಲ, ಮತ್ತು ಬಳ್ಳಾರಿಯ ರಾಜಕಾರಣ ಇದೆಯಲ್ಲ, ಅದನ್ನು ಇದೆ ಅದರಲ್ಲಿ. ಈ ರೆಡ್ಡಿ ಮತ್ತು ಕಮ್ಮಗಳದ್ದು ಒಂದು ಸಂಘರ್ಷಮಯ ರಾಜಕಾರಣ ಎಲ್ಲ ಕಾಲದಲ್ಲೂ ಇದೆ, ಈಗಲೂ ಇದೆ ಆ ಊರಲ್ಲಿ. ಅದನ್ನು ಗೆದ್ದು ಅವಳು ತನ್ನ ಅಸ್ತಿತ್ವವನ್ನು ರೂಪಿಸಿಕೊಂಡಿದ್ದು ನನಗೆ ಭಾಳ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅವಳು ನನಗೆ ಸುಮಾರು 6-7 ವರ್ಷ ಇದ್ದಾಗಿಂದ ನಾನು ಒಂದು 14-15 ವರ್ಷದವರೆಗೂ ಅವಳನ್ನು ನೋಡಿದ್ದೀನಿ ನಾನು. ಬಳ್ಳಾರಿ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದರೆ, ನೀವು
ಬರೆದ ಕಥೆಗಳಲ್ಲಿ ಬಳ್ಳಾರಿ ಸೀಮೆಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡ ಬಹುತೇಕ ಕಥೆಗಳಲ್ಲಿ ನಾನು ಗ್ರಹಿಸಿದ ಹಾಗೆ ಸಿನಿಮಾ ಅನ್ನೋದು ಅದರಲ್ಲೂ ಭಾಳ ಮುಖ್ಯವಾಗಿ ತೆಲುಗು ಸಿನಿಮಾ ಅವರ ಬದುಕಿನ ಭಾಗವಾಗಿ ಬರುತ್ತೆ ಮತ್ತು ಅದು ಏನೋ ಸಂತೋಷಕ್ಕೋ ಮನೋರಂಜನೆಗೆ ನೋಡಿದ ಸಿನಿಮಾವಾಗಿ ಉಳ್ಕೊಳ್ಳದೆ ಅವರ ಬದುಕನ್ನು ಕೂಡ ಪ್ರಭಾವಿಸುವ ಥರದ ಚಿತ್ರಣವನ್ನು ಕಥೆಯಲ್ಲಿ ಕೊಡ್ತೀರಿ. ಇದು ನಿಜವಾಗಿಯೂ ಅವರ ಬದುಕಿನ ಭಾಗವಾಗಿ ರಕ್ತಗತ ಆಗಿದೆಯಾ? ಹೌದು, ಇವತ್ತಿಗೂ ಬಳ್ಳಾರಿ ಮತ್ತು ಪರ್ಟಿಕ್ಯುಲರ್ಲಿ ಆಂಧ್ರ, ಇದು ರಾಯಲಸೀಮೆಯ ಭಾಗ ಬಳ್ಳಾರಿ. ಅಲ್ಲಿ ಇವತ್ತು ಮಹೇಶ್ ಬಾಬು ಅಂತ ಒಬ್ಬನು ನಟ ಇದ್ದಾನೆ, ಅಥವಾ ಈ ತುಂಬ ಅಲ್ಲೂ ಫ್ಯಾಮಿಲಿ ಅವನೊಬ್ಬನಿದ್ದಾನೆ. ರಾತ್ರಿ 2 ಗಂಟೆಗೆ ಶೋ ಶುರುವಾಗುತ್ತೆ ಇವತ್ತಿಗೂ ಬಳ್ಳಾರಿಯಲ್ಲಿ. ಮತ್ತು ರಸ್ತೆಗಳಲ್ಲಿ ಮಲ್ಕೊಂಡಿರ್ತಾರೆ ಮೈಲಿಗಟ್ಟಲೆ. ಈ ಸುತ್ತಮುತ್ತಲು ಹಳ್ಳಿಗಳಿರುತ್ತಲ್ಲ, ಟ್ರ್ಯಾಕ್ಟ್ರಿಗಳಲ್ಲಿ ಲಾರಿಗಳಲ್ಲಿ ಬರ್ತಾರೆ ಅವರು. ಬೆಳಗ್ಗೆನೇ 3-4 ಥಿಯೇಟ್ರ್ನಲ್ಲಿ ಬೆಳಗ್ಗೆ 2 ಗಂಟೆಗೆ ಶೋ ಶುರುವಾಗುತ್ತೆ. ಅದು ನನ್ನ ಕಾಲದಲ್ಲಿ ಚಿರಂಜೀವಿ ಮೆಗಾ ಸ್ಟಾರ್ ಅವನು ನನ್ನ ಕಾಲದಲ್ಲಿ. ಅದಕ್ಕೆ ಸ್ವಲ್ಪ ಹಿಂದೆ ಹೋದರೆ NT ರಾಮರಾವ್ ಮತ್ತು ಅಕ್ಕಿನೇನಿ ನಾಗೇಶ್ವರರಾವ್. ಸೊ ನನಗೆ ಕನ್ನಡ ಸಿನಿಮಾಗಳಿಗಿಂತನೂ ತೆಲುಗು ಸಿನಿಮಾ ಪ್ರಭಾವ, ಅದರಲ್ಲಿನೂ ಜಾನಪದ ಕಥೆಗಳ ತೆಲುಗು ಸಿನಿಮಾಗಳಿವೆಯಲ್ಲ, ಅದು ನನಗೆ ಭಾಳ ಪ್ರಿಯವಾದ, ಈಗಲೂ ಭಾಳ ಇಷ್ಟ ನನಗೆ ಹಳೆಯ ತೆಲುಗು ಜಾನಪದ ಸಿನಿಮಾಗಳನ್ನು ನೋಡೋದು. ಆಮೇಲೆ ಈ ದೇವದಾಸ್ ಸಿನಿಮಾ ಇದೆಯಲ್ಲ, ಅದು ಪ್ರತಿ ಶಿವರಾತ್ರಿಗೆ ಹಾಕೋರು 3-4 ಥಿಯೇಟ್ರ್ಗಳಲ್ಲಿ. ರಾತ್ರಿ 2 ಗಂಟೆಗೆ ಶೋ ಶುರುವಾದರೆ ಇಡೀ ದಿವಸ ನಡೀತಾ ಇರುತ್ತೆ. ಒಂದು ಸಿನಿಮಾ ಮುಗಿದೋಗುತ್ತೆ, 10 ನಿಮಿಷಕ್ಕೆ ಮತ್ತೆ ಇನ್ನೊಂದು ಸಿನಿಮಾ ಶುರುವಾಗುತ್ತೆ. ಸೊ ಹೊರಗಡೆ ಸಾವಿರಾರು ಜನ ಟಿಕೆಟ್ ತೊಗೊಂಡು ಕಾಯ್ತಾ ಇರ್ತಾರೆ. ಒಂದು ಗೇಟಿಂದ ಜನ ಹೋಗ್ತಾಯಿದ್ರೆ ಇನ್ನೊಂದು ಗೇಟಿಂದ ಒಳಗೆ ನುಗ್ತಾ ಇರ್ತಾರೆ. ಸೊ ಹಾಗಾಗಿ ಸಿನಿಮಾ ಮತ್ತು ಕಂಪನಿ ನಾಟಕಗಳು ನನ್ನ ಮೇಲೆ ಬಾಲ್ಯದಲ್ಲಿ ತುಂಬ ಪ್ರಭಾವ ಬೀರಿವೆ. ಕಥನದ ಭಾಷೆಯ ಕುರಿತು ಮಾತನಾಡುವುದಾದರೆ, ನಿಮ್ಮ ಕಥನದಲ್ಲಿ ತೆಲುಗು ಸಹಜವಾಗಿ ಬರುತ್ತೆ ಮತ್ತು ಉರ್ದು ಭಾಷೆಯ ಬಳಕೆಯೂ ಕೂಡ ಬಂದಿದೆ. ವಿಜಯಪುರದ ಕನ್ನಡವೂ ಇದೆ, ಕಲಬುರಗಿಯ ಕನ್ನಡವೂ ಇದೆ. ಆದರೆ ಇವೆಲ್ಲೂ ಕೂಡ ಕಥೆಯಿಂದ ಹೊರಗೆ ನಿಲ್ಲೋದಿಲ್ಲ, ಕಥೆಯ ಭಾಗವಾಗಿ ಕಥೆಗೆ ಒಂದು ವಿಶಿಷ್ಟವಾದ ರೂಪಕ ಶಕ್ತಿಯನ್ನು ತಂದು ಕೊಡ್ತವೆ. ಈ ಬೇರೆ ಬೇರೆ ಭಾಗಗಳ ಕನ್ನಡವನ್ನು ಹೊರಗಿನಿಂದ ನೋಡೋದು ಬೇರೆ, ಅದನ್ನು ಒಳಗು ಮಾಡಿಕೊಳ್ಳುವ ಕ್ರಿಯೆ ಅದು ಸುಲಭಕ್ಕೆ ಸಾಧ್ಯವಾಗುವುದಲ್ಲ. ಯಾಕೆ ಕೇಳಿದರೆ, ಆ ಪ್ರದೇಶದ ಒಡನಾಟ ನಿಮಗಿದ್ದರಿಂದ ಈ ಭಾಷೆಯನ್ನು ನೀವು ಬಳಸಿದ್ದೀರಿ ಅಂತ ಅಂದುಕೊಳ್ಳುವಾಗಲೂ ಕೂಡ 3 ದಿನದ ಸರದಿ ಸಂಬೇನ್ ಉಸ್ಮಾನ್ ಅವರ ಕಥೆಯ ಅನುವಾದ, ಅಲ್ಲಿ ಮಂಡ್ಯದ ಕನ್ನಡವನ್ನು ಬಳಸ್ತೀರಿ ಮತ್ತು ಅದು ಸಮರ್ಥವಾಗಿಯೇ ಬಳಕೆಯಾಗಿದೆ. ಕಾನುಮನೆ ಅನ್ನುವ ಕಥೆಯಲ್ಲಿ ಹವ್ಯಕ ಕನ್ನಡವನ್ನು ಬಳಸ್ತೀರಿ. ಈ ಭಾಷೆಯ ಬಳಕೆಯ ವೈವಿಧ್ಯದ ಕುರಿತು ಮಾತನಾಡ್ಬೋದಾ? ನಾನು ಬೆಳೆದಿದ್ದೆಲ್ಲ ಬಳ್ಳಾರಿ ಆದರೂ ಕೂಡ ನಮ್ಮ ತಂದೆಯವರು ಬಿಜಾಪುರ ಜಿಲ್ಲೆಯವರು, ಬಾಗಲಕೋಟ್ನವರವರು. ನಮ್ಮ ತಾಯಿ ಬಿಜಾಪುರ ಜಿಲ್ಲೆಯವಳು, ಇಂಡಿ ತಾಲೂಕಿನವಳವಳು. ಅಂದರೆ ಅಲ್ಲಿ ನಮ್ಮ ಬಂಧು ಬಳಗದವರು ಇವರೆಲ್ಲ ಇರೋದ್ರಿಂದ ಸತತವಾದ ಒಡನಾಟ ಬಾಲ್ಯದಲ್ಲಿ ಇತ್ತು ನನಗೆ. ಆ ಪ್ರದೇಶಗಳಿಗೆ ಮದುವೆ ಇದ್ದಾಗ ಹೋಗೋದು, ಉಪನಯನ ಇದ್ದಾಗ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು. ಆಮೇಲೆ ಗುಲ್ಬರ್ಗಾದಲ್ಲಿ ನನ್ನ 6ನೇ ವರ್ಷದವರೆಗೂ ನಾನು ಗುಲ್ಬರ್ಗಾದಲ್ಲಿ ಬೆಳೆದಿದ್ದೀನಿ. ಕೆಲವೆಲ್ಲ ತುಂಬ ಇನ್ನೂ ನನಗೆ ಇಮೇಜಸ್ಸು ಇನ್ನೂ ಹಾಗೇ ಇವೆ, ಆ ಗುಲ್ಬರ್ಗಾದ ಇಮೇಜಸ್ಸು. ಅಂದರೆ ನಮ್ಮ ತಂದೆ ಮತ್ತು ತಾಯಿಯ ಕಡೆಯ ಬಂಧು ಬಳಗದವರೆಲ್ಲ ಬಿಜಾಪುರ, ಗುಲ್ಬರ್ಗ ಮತ್ತು ಉತ್ತರ ಕರ್ನಾಟಕದವರಾಗಿರೋದ್ರಿಂದ, ಮತ್ತು ನಮಗೆ ಸಹಜವಾಗಿಯೇ ಇದೆ 3 ಭಾಷೆಗಳು. ಅಲ್ಲಿ ತೆಲುಗು ಬಳ್ಳಾರಿಯಲ್ಲಿ ಕಲ್ತಿದ್ದು. ದಕ್ಕನಿ ಅಂತ ಹೇಳ್ತೀವಿ, ನೀವು ಉರ್ದು ಅಂತ ಹೇಳಿದ್ರಲ್ಲ, ದಕ್ಕನಿ ಕೂಡ ಆ ಪ್ರದೇಶದ 4-5 ಜಿಲ್ಲೆಗಳಲ್ಲಿ ಭಾಳ ಸಹಜವಾದ ಭಾಷೆ. ಈಗ ನಮ್ಮ ಮನೆಯಲ್ಲಿ ನಾವು ಕನ್ನಡ ಮಾತಾಡಿದ್ರೂ ಈಗಲೂ ನಾನು ಬಳ್ಳಾರಿಗೆ ಹೋದರೆ, ಹೊರಗಡೆಗೆ ಹೋದರೆ ತೆಲುಗುನೇ ಮಾತಾಡ್ತೀನಿ, ಇಲ್ಲದೇ ಇದ್ದರೆ ದಕ್ಕನಿ ಮಾತಾಡ್ತೀನಿ. ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ ಆ ಭಾಷೆಯನ್ನು ಮಾತಾಡುವ ಸಮುದಾಯಗಳಿಗೆ ಸೇರಿದವರಿದ್ದಾರೆ. ಅಂದರೆ ಅವನ ಪಾತ್ರಗಳು ಕೂಡ ಅಲ್ಲಿವೆ, ಭಾಷೆ ಕೂಡ ಅಲ್ಲಿದೆ, ಅನುಭವ ಕೂಡ ಅದು ಬೇರೆ ಮುಖಾಂತರ ನನಗೆ ಬಂದಿರೋಂತಹ ಅನುಭವ ಅದು. 1-2 ಕಥೆಯಲ್ಲಿ ನಾನು ಹವ್ಯಕ ಕನ್ನಡ ಬಳಸಿದ್ದೀನಿ. ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ, ಅವಳು ಹವ್ಯಕರವಳು, ಸಾಗರ ತಾಲೂಕಿನವ್ರವರು.
ಅದು ಎಷ್ಟೋ ವರ್ಷ ಅದನ್ನು ಅಬ್ಸರ್ವ್ ಮಾಡಿ, ಅಂದರೆ ಒಂದು ಭಾಷೆಯನ್ನು ನಾವು ಅಬ್ಸರ್ವ್ ಮಾಡೋದು ಬೇರೆ ಇರುತ್ತೆ. ಆದರೆ ಪ್ರತಿ ಭಾಷೆಗೂ ಒಂದು ಸಾಂಸ್ಕೃತಿಕವಾದ ಸೂಕ್ಷ್ಮಗಳಿರ್ತವೆ. ಅದು ಬರೀ ಒಂದು ಸಲ ಎರಡು ಸಲ ಕೇಳೋದ್ರಿಂದ ಬರಲ್ಲ. ಅವರ ಸಂಸ್ಕೃತಿ ಯಾರದೇ ಇರ್ಬೋದು, ಅದು ಅವರ ಸಂಸ್ಕೃತಿ ಇರ್ಬೋದು, ಅವರ ವಿಚಾರಗಳಿರ್ಬೋದು, ಅವರ ದಿನನಿತ್ಯದ ಬದುಕಿರ್ಬೋದು, ಅದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅದರ ಭಾಗ ಆಗಿರಬೇಕು. ಸೊ ಹಾಗಾಗಿ ನನಗೆ ಗೊತ್ತಿರುವ ಮತ್ತು ನಾನು ಅನುಭವಿಸಿ ಟೆಸ್ಟ್ ಮಾಡಿರುವಂತಹ ಭಾಷೆಗಳಲ್ಲಿ ಬರೆಯೋಕ್ಕೆ ಸಾಧ್ಯ ಅಂತ ಪ್ರಯೋಗ ಮಾಡಿದ್ದೀನಿ ನಾನು ಅಷ್ಟೇ. ಯಶಸ್ವಿ ಆಗಿದ್ದೀರಿ ಕೂಡ, ಯಾಕಂದರೆ ಅದು ಹೊರಗೆ ನಿಲ್ಲುವುದಿಲ್ಲ ಕಥನದಿಂದ, ಹಾಗಾಗಿ ನನಗದು ವಿಶೇಷ ಅಂತ ಅನ್ನಿಸ್ತು. ಕುಂಕುಮ ಭೂಮಿ, ಅಂಗದ ದರೆ 2 ಕಾದಂಬರಿಗಳಾದಮೇಲೆ ಆ ಪ್ರಕಾರದಲ್ಲಿ ನೀವು ಮತ್ತೆ ಬರೀಲೇ ಇಲ್ಲ. ಅನುವಾದವನ್ನು ಮಾಡಿದ್ದೀರಿ ಪ್ರಕಾರದಲ್ಲಿ, ಒಲವು ತುಂಬಿದ 4 ಕಾದಂಬರಿಗಳ ಮರುಕಥನವನ್ನು ಮಾಡಿದ್ದೀರಿ. ಮತ್ತು ಇತ್ತೀಚೆಗಷ್ಟೇ ದಾಸ್ತೋವ್ಸ್ಕಿಯ ಅವಗಾಹನೆಯೂ ಕೂಡ ಬಿಡುಗಡೆಯಾಗಿದೆ. ಈ ಪ್ರಕಾರದಲ್ಲಿ ಬರೆಯುವ ಆಲೋಚನೆ ಏನಾದರೂ ಇದೆಯಾ ಕಾದಂಬರಿ ಪ್ರಕಾರದಲ್ಲಿ? ಇಲ್ಲ, ಮೊದಲನೇ ಕಾದಂಬರಿ ಬರೀಬೇಕಾದ್ರೆ ಅಲ್ಲಿ ಕೂತಿದಾರಲ್ಲ ಅವರೇ ಕಾರಣ, ಎಸ್ ದಿವಾಕರ್ ಅವರು. ಅವರು ನನಗೆ 88ರಿಂದ ಪರಿಚಯ, 87ರಿಂದ ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಸಾಹಿತ್ಯವನ್ನು ನೋಡುವ ಬಗೆ, ಓದುವ ಬಗೆ, ಸಾಹಿತ್ಯ ಸಂವಾದಗಳು, ವಾಗ್ವಾದಗಳನ್ನು ನಡೆಸುವ ಬಗೆ, ಇದೆಲ್ಲ ಅವರಿಂದ ನಾನು ಕಲ್ತಿದ್ದೀನಿ. ಅವರು ಈಗಲೂ ಹೇಳ್ತಾ ಇದ್ರು ಅವರು, ಬೇರೆ ಯಾವುದೋ ವಿಷಯದಲ್ಲಿ ಹೊಸ ತಲೆಮಾರು ಬಗ್ಗೆ ಹೇಳ್ತಾ ಇದ್ರು ಅವರು. ಆಗ ನಾನು ಯುವಕ ಆಗಿದ್ದೆ ಇನ್ನು. ಆವಾಗ ಬರೀ ವಯಸ್ಸಾದವರೇ ಬರೀತಾರಲ್ರಿ, ನೀವು ಯಾಕ್ರಿ ಬರೀಬಾರ್ದು ಅಂತ ನನಗೆ ಕಾಫಿ ಹೌಸ್ನಲ್ಲಿ ಚಾಲೆಂಜ್ ಮಾಡಿದ್ರು ಅವರು. ಬಸಕುಮಾರ್ ಅದು ಇದ್ರು ನಮ್ಮ ಜೊತೆಗೆ ಅವತ್ತು. ಆಯಿತು, ಬರುತ್ತೆ, ತೋರಿಸ್ತೀನಿ ನಿಮಗೆ, ನೀವು ಬರೀ ಮಾತಾಡ್ತೀರ, ನಿಮಗೆ ಕಾದಂಬರಿ ಬರೀತೀರೇನ್ರಿ, ನಿಮ್ಗೆ ಆಗುತ್ತೇನ್ರಿ, ಬರೋದು ತೋರಿಸ್ರಿ ಅಂತ ಅವರು ಚಾಲೆಂಜ್ ಮಾಡಿದರು. ಅದರ ಮೇಲೆ ಒಂದು ಕಾದಂಬರಿ ಬರೆದಿದ್ದೀನಿ ನಾನು. ಅಂದರೆ ನಾನು ದಿವಾಕರಿಂದ ತುಂಬ ಕಲ್ತಿದ್ದೀನಿ. ಒಂದು ಸಾಹಿತ್ಯವನ್ನು ಹೇಗೆ ಓದಬೇಕು, ಹೇಗೆ ಗ್ರಹಿಸಬೇಕು, ಮತ್ತು ಸಾಹಿತ್ಯಕ್ಕೆ ಸಂವೇದನೆ, ಸೂಕ್ಷ್ಮತೆ ನನಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದರೆ ನಾನು ಒಳ್ಳೆಯ ಅನುವಾದಕ ಆಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ನಾನು ದಿವಾಕರ್ ಅವರಿಂದನೇ ಕಲ್ತಿದ್ದೀನಿ. ನೀವು ಅನುವಾದದ ಬಗ್ಗೆ ಕೇಳಿದ್ರಲ್ಲ, ಅಂಗದ ದರೆ ಅದು ಆ್ಯಕ್ಚುಲಿ ಕತೆ ಬರೀಬೇಕಂತ ಹೋದೆ ನಾನು. ಅದು ಕಥೆಯನ್ನು ಮೀರಿ ಸ್ವಲ್ಪ ಕಾದಂಬರಿ, ಭಾಳ ದೊಡ್ಡ ಕಾದಂಬರಿ ಅಲ್ಲ ಅದು. ಕಾದಂಬರಿ ಬರೆಯುವ ಏನು ಹೇಳ್ತಾರೆ ಅದಕ್ಕೆ, ತಾಧ್ಯಾತ್ಮತೆ ಸ್ವಲ್ಪ ಕಡಿಮೆ ಇದೆ ನನಗೆ. ಪೇಷನ್ಸ್ ಭಾಳ ಬೇಕಾಗಿದೆ. ಅಂದರೆ ಇದು ಕಾದಂಬರಿಗಳ ಯುಗ ಅಲ್ಲ, ಚಾರಿತ್ರಿಕ ವಸ್ತುವನ್ನು ಹೊಂದಿದ ಬೃಹತ್ ಕಾದಂಬರಿಗಳು ಬರ್ತಾ ಇರೋದ್ರಿಂದ ಆ ಥರದ ಆಸಕ್ತಿ ನಿಮ್ಮಲ್ಲೂ ಮೂಡ್ತಾ? ನನಗೆ ಕಥೆಯಲ್ಲಿ ಹೇಳದೇ ಇರೋದು ಏನೂ ಇಲ್ಲ ಅಂತ ನನಗನ್ಸುತ್ತೆ. ಸೊ ಕತೆ ನನ್ನ ಪ್ರಕಾರ ಗ್ರೇಟೆಸ್ಟ್ ಫಾರ್ಮ್. ಈಗ ನಾನು ಇಷ್ಟಪಡುವ ಕಥೆಗಾರರು ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಿರ್ಬೋದು ಅವರು, ಆದರೆ ನನಗೆ ಕತೆ ಇದೆಯಲ್ಲ, ಸಣ್ಣ ಕತೆ ಅಂತ ನಾನು ಹೇಳಲ್ಲ, ಕತೆ ಒಂದು ಭಾಳ ಪರಿಪೂರ್ಣವಾದ ಮಾಧ್ಯಮ ಅಂತ ನನಗನ್ಸುತ್ತೆ. ಸೊ ಕೆಲವು ಸಲ ಕತೆಗಳು ದೊಡ್ಡವಿರ್ತವೆ. ಈ ಸಾಂಪ್ರದಾಯಿಕ ಕಥೆಯಲ್ಲಿ 2000 ಪದ, 3000 ಪದ, ನನ್ನ ಕೆಲವು ಕಥೆಗಳು 5000 ಪದಗಳೂ ಇದೆ. ಸೊ ಹಾಗಾಗಿ ಕಾದಂಬರಿ ಬರೆಯುವ ಪ್ರತ್ಯೇಕ ತುಡಿತ ನನಗಿಲ್ಲ. ನೇರಳೆ ಮರ ಒಂದು ವಿಶಿಷ್ಟವಾದ ಕೃತಿ, ನನಗೆ ತುಂಬ ಪ್ರಿಯವಾದಂಥ ಕೃತಿ. ಕಥೆಗಾರ ಕಂಡ ರೂಪಕಗಳನ್ನು ಹಿಡಿದಿಟ್ಟ ಕೃತಿ ಅದು. ನನಗೆ ಒಂದು ಬರಹವನ್ನಷ್ಟೇ ನಾನಿಲ್ಲಿ ಪ್ರಸ್ತಾಪಿಸ್ತೀನಿ. ಅಲ್ಲಿ 2 ವಿಶಿಷ್ಟ ರೂಪಕಗಳನ್ನು ತರ್ತೀರಿ. ಒಂದು ವಿವಾಹಿತೆ ತನ್ನ ಪತಿಯ ಜೊತೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಹೊರಟಿದ್ದಾಳೆ, ಬಸ್ ಸ್ಟ್ಯಾಂಡಿಗೆ ಕಳಿಸ್ಲಿಕ್ಕೆ ಬಂದ, ನೀವು ರಾಯಲ್ ಬಸ್ ಸ್ಟ್ಯಾಂಡ್ ಬಹುಶಃ ಅದೇ ಬಸ್ ನಿಲ್ದಾಣ ಇರಬೇಕು. ಅವನು ಬಂದವನ ಒಳಗೂ ಒಂದು ದುಃಖದ ತೀವ್ರತೆ ಇದೆ, ಅದನ್ನು ಅಭಿವ್ಯಕ್ತಿಸ್ತಾ ಇಲ್ಲ, ಅವಳು ಮಾತಾಡ್ತಾ ಇಲ್ಲ. ಅದರ ಕೊನೆಗೆ ಬಸ್ ಹೊರಡುವ ಹೊತ್ತಿಗೆ ಅಪ್ಪ ಬೇಷ್ ಉಣ್ಣು ಅಂತ ಅವಳು ಒಂದು ಮಾತನ್ನು ಹೇಳ್ತಾಳೆ. ಅದೊಂದು ಸಮರ್ಥ ರೂಪಕವನ್ನು ನೀವು ಕಟ್ಕೊಡ್ತೀರಿ. ಅದೇ ಬರಹದಲ್ಲಿ ಇದಕ್ಕೆ ತದ್ವಿರುದ್ಧ ಅನ್ನುವಾಗೆ ಇನ್ನೊಂದು ಅದ್ಭುತವಾದ ರೂಪಕ ಇದೆ. ಒಂದು ವೇಶ್ಯಾವಾಟಿಕೆಗೆ ಸಿಲುಕಿದ ಬಾಲಕಿಯನ್ನು ಕಥೆಗಾರ ನಿರೂಪಕನೊಬ್ಬ
ಏನೋ ಸಮಾಜ ಸೇವೆಯ ಭಾಗ ಅಂತ ಅವಳನ್ನು ಆ ಕೂಪದಿಂದ ಹೊರತಂದು ಹೊಸ ಬದುಕಿಗೆ ಬಿಟ್ಟಾಗ ಅವಳೊಮ್ಮೆ ರೈಲಿನಲ್ಲಿ ನೇರಳೆ ಹಣ್ಣನ್ನು ಮಾರ್ತಾ ಸಿಕ್ಕವಳು ಒಂದು ಬದುಕಿನ ಕ್ರೂರ ವಾಸ್ತವವನ್ನು ಕಥೆಗಾರನ ಮುಂದೆ ಇಡ್ತಾಳೆ. ಅಲ್ಲಿರುವಾಗಲೂ ಸ್ವಾಮಿ 3 ಹೊತ್ತಾದರೂ ಊಟ ಸಿಗ್ತಾ ಇತ್ತು, ಈಗೇನಿದೆ ಅನ್ನುವ ಮಾತನ್ನು ಹೇಳ್ತಾಳೆ. ಈ ಥರದ ಸಾಕಷ್ಟು ರೂಪಕಗಳನ್ನು ಬಳಸಿದ್ದೀರಿ. ಯಾವುದೋ ಕತೆಗೋ ಕಾದಂಬರಿಗೋ ಸಾಮಗ್ರಿಯಾಗಿ ಒದಗಬಹುದಾದ ಈ ರೂಪಕಗಳನ್ನು ಪ್ರತ್ಯೇಕವಾಗಿ ಬರಿಬೇಕು ಅಂತ ಯಾಕೆ ಅನ್ನಿಸ್ತು? ಅಲ್ಲ, ಅಂದರೆ ಅದು ಅದನ್ನು ಆ ಥರದ್ದು ಸಣ್ಣ ಸಣ್ಣ ಸಂಗತಿಗಳನ್ನು ಬರೆಯೋಕ್ಕೆ ಶುರು ಮಾಡಿದಾಗ ಅವು ಕಥೆಯಿಂದ ಹೊರಗಿವೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಈಗ ನೀವು ಯಾವುದೋ ಉಲ್ಲೇಖ ಮಾಡ್ತಾ ಇದ್ದೀರಲ್ಲ, ಅವೆರಡು ನಿಜವಾದ ಪಾತ್ರಗಳು. ಎರಡನೇ ಹುಡುಗಿ ಇದ್ದಾಳಲ್ಲ, ಆ್ಯಕ್ಚುಲಿ ಅವ್ರ ಅಜ್ಜಿನೇ ಅವಳನ್ನು ವೇಶ್ಯಾವಾಟಿಕೆಗೆ ಮಾರಿದ್ರು. ಬರುತ್ತೆ ಅದರಲ್ಲೂ ಕೂಡ. ಅವಳ ಕುರುಡಿ ಅವಳಿಗೆ ಯಾರೋ ನೋಡೋರು ದಿಕ್ಕಿಲ್ಲ, ನೀನು ಹೆಂಗಾದ್ರೂ ಹಾಳಾಗೋಗು ಅಂತ ಮಾರಿದ್ರು ಅವಳಿಗೆ. ಅದು ನಾನು ಆವಾಗ ಬಳ್ಳಾರಿ ಪತ್ರಿಕೆ, ಇಲ್ಲಿ ರವಿ ಬೆಳಗೆರೆ ಚಿತ್ರ ಇದೆ ನೋಡಿ, ನಾನು ಬಳ್ಳಾರಿ ಪತ್ರಿಕೆ ಅಂತ ಒಂದು ಪತ್ರಿಕೆ ಪಬ್ಲಿಷ್ ಮಾಡ್ತಾಯಿದ್ವಿ. ನಮಗೆ ಯಾರೋ ಹೇಳಿದರು ಈ ಥರ ಸ್ಲಮ್ ಅದು, ಅಲ್ಲಿಂದ ಒಬ್ಬ ಹುಡುಗಿನ ಮಾರಿದ್ದಾರೆ ಬಾಂಬೆಗೆ ಅಂತ. ಅವಳು ಆ ಮುದುಕಿಗೆ ಹೋಗಿ ಕೇಳಿದ್ವಿ ನಾನು, ಎಲ್ಲಿದ್ದಾಳೆ ನಿಮ್ಮ ಮೊಮ್ಮಗಳು ಅಂತ. ಅವಳು ಯಾವುದೋ ಒಂದು ಚೀಟಿ ಕೊಟ್ಟಳು, ಅದರಲ್ಲಿ ಒಂದು ವಿಳಾಸ ಇತ್ತು. ನಾವು ಹೋಗಿ ಬಳ್ಳಾರಿ SP ಹತ್ರ ಮಾತಾಡಿದ್ವಿ. ಅವರು ಟ್ರೇಸ್ ಮಾಡಿದ್ರು ಆ ಹುಡುಗಿನ, ವಾಪಸ್ ಕರ್ಕೊಂಬಂದರು, ಅದೆಲ್ಲ ಆಯಿತು. ಅವಳು ಕೊನೆಗೆ ಒಂದು ಸಲ ನಮ್ಮ ಅಕ್ಕನ್ನ ಬಿಡಬೇಕಂತ ಗದಗಿಗೆ ಹೋಗ್ತಾ ಇದ್ದೆ ಟ್ರೈನ್ನಲ್ಲಿ, ಅಲ್ಲಿ ಸಿಕ್ಕಳು ಅವಳು ಅಚಾನಕ್ಕಾಗಿ. ನನಗೆ ಅದು ಭಾಳ ದುಃಖ ಆಯಿತು ನನಗೆ. ಅವಳು ಈ ಥರ ಹೇಳಿದಾಗ, ನಿಜವಾಗ್ಲೂ ಹೇಳಿದಾಳು ನನಗೆ. ಅವಳು ಅಲ್ಲಿದ್ದಾಗ ನನಗೆ 2 ಹೊತ್ತಿನ ಊಟ ಆದರೂ ಸಿಗ್ತಾಯಿತ್ತು, ನೀನು ನಮ್ಮನ್ನು ವಾಪಸ್ ಕರೆಸಿಬಿಟ್ಟು ಮೋಸ ಮಾಡಿದೆ ಅನ್ನೋ ಥರ ಹೇಳಿದ್ಲು ಅವಳು. ಅದನ್ನು ನಾನು ಹೇಳಿದೆ ಅವಳಿಗೆ, ನೀನು ಊರಿಗೆ ವಾಪಸ್ ಬರೋಕ್ಕೆ ನಾನೇ ಕಾರಣ ಅಂತ. ಅದರಿಂದ ಅವಳು ಬೈದಿದ್ದು ನನಗೆ ಇವತ್ತಿಗೂ ಮನಸ್ಸಿನಲ್ಲಿದೆ. ಅದು ಈ ಥರದ್ದು ಎಷ್ಟೊಂದು ಘಟನೆಗಳಿವೆ. ಅಂದರೆ ಅವು ಕತೆಗಳ ಆಗುವಂತಹ ಸ್ವಯಂ ಸಾಮರ್ಥ್ಯ ಇರಲ್ಲ, ಬಟ್ ಆದ್ರೂ ಆ ರೂಪಕವನ್ನು ಬಿಡೋಕ್ಕಾಗಲ್ಲ. ಅದರಿಂದಾಗಿ ಆ ಥರ ಸುಮ್ಮನೆ ನಾನು ನೋಡಿದ್ದೀನಿ, ಆ ಕ್ಷಣಕ್ಕೆ ನನಗೇನೋ ಅನಿಸಿದೆ. ಅದು ಎಲ್ಲ ಯುವಕರ ತುಡಿತ ಆಗಿರ್ಬೋದು ಅಂತ ಅಂದ್ಕೊಂಡು ಬರೆದಿರೋದು. ಅದು ಅನುವಾದದ ಜಗತ್ತು ತುಂಬ ಸಕ್ರಿಯವಾಗಿ ನೀವು ಕೆಲಸ ಮಾಡಿದ್ದೀರಿ. ಬಹುತೇಕ ನನ್ನ ಗ್ರಹಿಕೆ ತಪ್ಪು ಇರ್ಬೋದು, ಗದ್ಯದ ಕಡೆಗೆ ಅನುವಾದದಲ್ಲಿ ನಿಮ್ಮ ಒಲವು ಜಾಸ್ತಿ ಇದೆ. ಕಥನ ಪ್ರಕಾಶನದ ಭಾಗವೂ ನೀವು ಆಗಿದ್ದೀರಿ, ಪ್ರಕಾಶನಕ್ಕೂ ಕಥನ ಅಂತಲೇ ಹೆಸರಿದೆ. ಗದ್ಯದ ಅನುವಾದಗಳ ಮಾತುಗೆ ಬರುವ ಮುನ್ನ 2 ವಿಭಿನ್ನವಾದ ಕಾವ್ಯಗಳ ಅನುವಾದವನ್ನು ಕೂಡ ಮಾಡಿದ್ದೀರಿ. 2 ಕೂಡ ಭಾರತೀಯವೇ. ಒಂದು ತುಂಬ ಪ್ರಾಚೀನವಾದ ಹಾಲ ರಾಜನ ಗಾಹ ಸತ್ತಸೈ, ಅದು ಬದುಕು ಮಾಯೆಯ ಮಾಟ ಅನ್ನುವ ಹೆಸರಲ್ಲಿ ಅನುವಾದ ಆಗಿದೆ. ಮತ್ತೊಂದು ಕಬೀರರ ಪದ್ಯಗಳನ್ನು ಹಂಸ ಏಕಾಂಗಿ ಅಂತ ಅನುವಾದಿಸಿದ್ರಿ. ದೈವಿಕ ಹೂವಿನ ಸುಗಂಧದಲ್ಲೂ ಕವಿತೆಗಳ ಅನುವಾದ ಇದೆ. ಗದ್ಯದ ಕಡೆಗೆ ಒಲವಿರುವ ನೀವು ಈ ಪದ್ಯಗಳನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಭಾರತೀಯ 2 ಕಾವ್ಯಗಳನ್ನು, 2 ವಿಭಿನ್ನ ಕಾಲಘಟ್ಟಕ್ಕೆ ಸೇರಿದ ಈ ಕಾವ್ಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನ್ನಿಸಿದ್ದು ಏಕೆ? ಬಹುಶಃ ನಮ್ಮ ಕಾಲದ ಈ ಮತೀಯ ಧಾರ್ಮಿಕತೆಗೂ ಕೂಡ ಅದೆಲ್ಲೋ ಒಂದು ಔಷಧಿಯಾಗಿ ಒದಗಬಹುದು ಅಂತ ಅನಿಸಿರ್ಬೋದು. ಕಬೀರರ ಕಾವ್ಯ ಅದು ಬದುಕು ಮಾಯೆಯ ಮಾಟ ಶೃಂಗಾರ ಪದ್ಯಗಳು. ಈ ಮೇಲ್ನೋಟಕ್ಕೆ ನೋಡೋದಾದರೆ 2 ವಿಭಿನ್ನ ಜಗತ್ತುಗಳು. ನೀವು ಕಾವ್ಯಕ್ಕೆ ಆ 2 ಜಗತ್ತನ್ನೇ ಆಯ್ಕೆ ಮಾಡಿಕೊಂಡ್ರಿ ಯಾಕೆ? ಇದು ಕಬೀರ್ ಮತ್ತು ದೈವಿಕ ಹೂವಿನ ಸುಗಂಧ ಅಂದರೆ ಮಧ್ಯಯುಗದ ಭಕ್ತಿ ಸಾಹಿತ್ಯ ಮತ್ತು ಕಬೀರ್, ಅದು ಅನುವಾದ ಮಾಡಿದ್ದು. ಯಾಕಂದರೆ ನಮ್ಮಲ್ಲಿ 2 ಧ್ರುವೀಕರಣಗೊಂಡ ಒಪಿನಿಯನ್ಸ್ ಇದೆ, ರಾಜಕೀಯವಾಗಿ ಸಾಮಾಜಿಕವಾಗಿ 2 ಎಕ್ಸ್ಟ್ರೀಮ್ ಒಪಿನಿಯನ್ ಇರುತ್ತೆ ಯಾವಾಗಲೂ. ಒಂದು ನೆಗೆಟಿವ್ ಇರುತ್ತೆ, ಇನ್ನೊಂದು ಪಾಸಿಟಿವ್ ಅಂತ ತಿಳ್ಕೊಂಡು ಅಲ್ಲಿನೂ ಬರೀ ಸೋಗಲಾಡಿತನನೇ ಇರುತ್ತೆ. ಅಂದರೆ ಯಾವುದನ್ನು ನಾವು ಪ್ರಗತಿಪರತೆ, ಎಡಪಂಥೀಯತೆ ಇತ್ಯಾದಿಯನ್ನು ಹೇಳ್ತೀವ, ಬಹುತ್ವ ಅಂತ ನಾವು ಮಾತಾಡ್ತಾ ಇದ್ದರೆ, ಬಹುತ್ವ ಅಂದರೆ ಏನು ಅಂತ ನಾವು ಕೇಳ್ಕೋಬೇಕು. ಯಾವುದೇ ಈಗ
ಒಂದು ಸಾಹಿತ್ಯ ಕೃತಿಯಲ್ಲಿ ಬಹುತ್ವ ಅನ್ನೋದಾದರೆ ಎಲ್ಲ ಪ್ರಕಾರಗಳನ್ನು ಸ್ವೀಕಾರ ಮಾಡೋದು ಮತ್ತು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಅಪ್ರಿಷಿಯೇಟ್ ಮಾಡೋದು, ಇದು ಬಹುತ್ವಕ್ಕೆ ಸಂಬಂಧಪಟ್ಟ ವಿಷಯ. ಆದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಈ ಭಕ್ತಿ ಸಾಹಿತ್ಯ ತಗೊಂಡ್ರೆ ನೀವು ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ಚರ್ಚೆ ಮಾಡೋದು ಪ್ರಗತಿಪರತೆ ಇದೆ. ಹರಿದಾಸ ಸಾಹಿತ್ಯವನ್ನು ನಾವು ಚರ್ಚೆ ಮಾಡಿಬಿಟ್ರೆ ಅಸ್ಪೃಶ್ಯರ ಥರ ನೋಡ್ತಾರೆ. ಅದನ್ನು ಬಹುತ್ವದನ್ನೇ ಹೇಳ್ತಾ ಇದೆ. ಅದನ್ನು ಕ್ರಿಟಿಕಲ್ ಇನ್ಸೈಡರೇ ಇಬ್ಬರೂ. ವ್ಯತ್ಯಾಸ ಸ್ವಲ್ಪ ಬೇರೆ ಕಾರಣದಿಂದ ವ್ಯತ್ಯಾಸ ಕಾಣ್ಬೋದು ನಮಗೆ. ವೈಷ್ಣವ ಪರಂಪರೆ, ಶೈವ ಪರಂಪರೆ ಈ ಥರದ ವ್ಯತ್ಯಾಸ ಬಿಟ್ಟರೆ ಎಲ್ಲರೂ ಒಳಗಿನ ಇದ್ದು ವಿಮರ್ಶೆ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ದೈವಿಕ ಹೂವಿನ ಸುಗಂಧ ಪರ್ಟಿಕ್ಯುಲರ್ಲಿ ಆ ಕಾರಣದಿಂದನೇ ಮಾಡಿದ್ದು ನಾನು. ಅಂದರೆ ಭಾರತೀಯ ಭಾಷೆಗಳು ಮತ್ತು ಪರ್ಷಿಯನ್ ಭಾಷೆಯ ಕವಿತೆ ಆ ದೃಷ್ಟಿಯಲ್ಲಿ ಪರಿಶ್ರಮ ವಹಿಸಿ ಅಧ್ಯಯನ ಮಾಡಿದ್ದು. ಕಬೀರ ಕೂಡ ಆ ಕಾರಣಕ್ಕಾಗಿ ಮಾಡಿದ್ದು. ಕಬೀರನ್ನು ಮಾಡೋಕ್ಕೆ ಇನ್ನೂ ಒಂದು ಏನು ಕಾರಣ ಅಂದರೆ, ಕುಮಾರ ಗಂಧರ್ವರ ಭಾಳ ದೊಡ್ಡ ಅಭಿಮಾನಿ ನಾನು. ಅವರ ಕಬೀರನ ದೋಹೆಗಳನ್ನು ಹಾಡಿದ್ದಾರೆ, ತುಂಬ ಹಾಡಿದ್ದಾರೆ. ಅದು ನಾನು ನನ್ನ ತಾರುಣ್ಯದಿಂದಲೂ ನಾನು ರೇಡಿಯೋದಲ್ಲೇ ಕೇಳ್ತಾ ಬಂದಿದ್ದೆ. ಅದು ಭಾಳ ದೊಡ್ಡ ಪ್ರಭಾವ ಇತ್ತು ನನಗೆ ಅವ್ರ ಮೇಲೆ. ಆಮೇಲೆ ಒಂದು 2000 ಯಾವಾಗೋ ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದೆ ಇರ್ಬೋದು, ಮಧ್ಯಪ್ರದೇಶನಲ್ಲಿ ಒಂದು 10 ದಿವಸ ಇರುವ ಅವಕಾಶ ಬಂದಿತ್ತು ನನಗೆ. ಆವಾಗ ಪ್ರಹ್ಲಾದ್ ಟಿಪ್ಪಣ್ಯ ಅಂತ ಒಬ್ಬರು ಕೆಳವರ್ಗದವರು, ಕಬೀರ್ ಪಂಥಿಯವರು. ಸೊ ಕಬೀರ ಪಂಥದಲ್ಲೇ ಅವರ ರಿಲಿಜಿಯಸ್ ಟರ್ಮಿನಾಲಜಿಯಲ್ಲಿ ಹೈಯೆಸ್ಟ್ ಪೊಸಿಷನ್ ಇದ್ದವರು ಅವರು. ಆದರೆ ಸ್ಕೂಲ್ ಮೇಸ್ಟ್ರು ಅವರು ಏನು ಸನ್ಯಾಸಿ ಏನಲ್ಲ. ಸೊ ಅವ್ರ ಜೊತೆಗೆ ನಾವು ಒಂದು ವಾರ ಓಡಾಡುವಂತಹ ಅವಕಾಶ ಸಿಕ್ತು ನಮಗೆ. ಓಡಾಡೋದು ಅಂದರೆ ಅವರು ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ರು. ಕಾರ್ಯಕ್ರಮ ಅಂದರೆ ಎಲ್ಲಿ ಜನ ಈಗ ಇಲ್ಲಿ 20 ಜನ ಇದ್ದಾರೆ ಅಂದರೆ ಇಲ್ಲಿ ಅವರು ಕಬೀರನ ಹಾಡುಗಳನ್ನು ಹಾಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಯಾರೂ ಆಹ್ವಾನಿತ ಇವರು ಬೇಕಾಗಿಲ್ಲ. ಅವ್ರ ಆಶ್ರಮದಲ್ಲಿ ಇದ್ವಿ ನಾವು. ಸೊ ಅದು ನನಗೆ ಸುಮಾರು ಒಂದು 40-50 ಪ್ರದೇಶಗಳು ಓಡಾಡಿದ್ವಿ ನಾವು ಇಡೀ ಮಧ್ಯಪ್ರದೇಶದಲ್ಲಿ. ಆಮೇಲೆ ಕುಮಾರ್ ಗಂಧರ್ವ ಮನೆಯನ್ನು ನಾನು ಭೇಟಿ ಮಾಡಿದೆ. ಅವಾಗ ಇರಲಿಲ್ಲ, ಕುಮಾರ್ ಗಂಧರ್ವ ಇರಲಿಲ್ಲ ಅವಾಗ. ಆಮೇಲೆ ಅಲ್ಲೇ ಒಂದು ಆಶ್ರಮ ಇದೆ, ಅದರ ಹೆಸರು ನನಗೆ ತಕ್ಷಣ ನೆನಪಿಗೆ ಬರ್ತಾಯಿಲ್ಲ. ಅಲ್ಲಿ ಹೋದಾಗಲೂ ಅಲ್ಲಿನೂ ಯಾವ ವಾದ್ಯಗಳು ಬೆಂಬಲ ಇಲ್ಲದೆ ಕಬೀರನ ಹಾಡುಗಳನ್ನು ಹಾಡ್ತಾರಲ್ಲಿ. ಏನೂ ವಾದ್ಯ ಇರಲ್ಲ. ಬಂದು ಸುಮ್ಮನೆ ಅವರು ಅಲ್ಲಿ ಒಂದು ದೀಪ ಇರುತ್ತೆ 24 ಗಂಟೆ ಒಂದು ದಿವಸಕ್ಕೆ ಬಂದು ಹಾಡ್ತಾರೆ, ಹೋಗ್ತಾರೆ. ಸೊ ಅದು ಭಾಳ ದಿವಸ ನನಗೆ ಮನಸ್ಸಿನಲ್ಲೇ ಬೆಳೀತಾ ಇತ್ತು. ಹಾಗಾಗಿ ಕಬೀರ ಕೂಡ ನೀವು ಹೇಳಿದ್ರಲ್ಲ, ಒಳಗಿನ ಚಿಕಿತ್ಸಕ ಅವನು. ನಾವು ಬರೀ ಹೊರಗಿಂದ ಮಾತಾಡ್ತಾ ಇರ್ತೀವಿ ಬಹುತ್ವ ಅಂದರೆ. ಸೊ ಬಹುಶಃ ಕನ್ನಡಿಗರಿಗೆ ಅದೇನಾದರೂ ಸ್ವಲ್ಪ ನೋಡೋಕ್ಕೆ ಅವಕಾಶ ಆಗ್ಬೋದು ಅನಿಸಿ ನಾನು ಮಾಡಿದ್ದೀನಿ. ಇನ್ನೂ ಮಹತ್ವದ ಅನುವಾದಗಳಿತ್ತು. ಗುಂಡಿಗೆಯ ಬಿಸಿ ರಕ್ತ, ವಾಚಿಕೆಗಳ ಬಗ್ಗೆ ಮಾತಾಡಬೇಕಿತ್ತು. ನನಗೆ ತುಂಬ ಪ್ರಿಯವಾದಂಥ ಸಂಕತನ ಕಡಲಾಚೆಯ ಚೆಲುವೆ ಕುರಿತು ಮಾತನಾಡಲಿಕ್ಕಿತ್ತು. ಆದರೆ ಸಂಘಟಕರು ಸಮಯ ಮೀರಿದೆ ಅಂತ ತಿಳಿಸ್ತಿದ್ದಾರೆ. ಹಾಗಾಗಿ ಈ ಸಂವಾದವನ್ನು ಇಲ್ಲಿಗೆ ನಿಲ್ಲಿಸುವ ಸರ್. ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಪ್ರಶ್ನೆಗಳಿಗೆ ಸಹನೆಯಿಂದ ಉತ್ತರಿಸಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಅಷ್ಟು ದೂರದಿಂದ ಬಂದಿದ್ದೀರಿ. ಸುಧಾಕರ ಮತ್ತು ದಿವಾಕರ, ನಿಮಗಿಬ್ಬರಿಗೂ ಧನ್ಯವಾದಗಳು, ಕೃತಜ್ಞತೆಗಳು.